ನಮ್ಮ ಶಿವಣ್ಣನ 3 ಸತಿ ಆರಿಸಿದ್ದೀವಿ. ಅವರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನ ಅಲ್ಲ, ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ಕೊಂಡು ಹೋದರೆ ನೋಡೋಣ ಅಂತ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೆಯೇ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದಂತಹ ಪ್ರಭಾಕರ್ ರೆಡ್ಡಿ ಉರುಫ್ ಬಾಬಣ್ಣರವರು ಇತ್ತೀಚಿನ ದಿನಗಳಲ್ಲಿ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರಾ ಎನ್ನುವಂತ ಒಂದಷ್ಟು ಅನುಮಾನಗಳು ಮೂಡತೊಡಗಿದೆ. 2013ರಲ್ಲಿ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಗಳಿಸಲು ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದ್ದಂತ ಪ್ರಭಾಕರ್ ರೆಡ್ಡಿರವರು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಿಲ್ಲ. ಇದು ಒಂದಷ್ಟು ಅವರ ಅನ್ಯಾಯಗಳು ಕೂಡ ಕಾಂಗ್ರೆಸ್ನಿಂದ ಹಿಂದೆ ಸರಿತಾ ಇರುವುದಕ್ಕೆ ಸೂಚನೆ ಆಗಿದೆ. ಹಾಗಾಗಿ ಅವರನ್ನ ಸಕ್ರಿಯ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿಲ್ಲ ಅನ್ನುವಂತ ಪ್ರಶ್ನೆಗೆ ಏನು ಉತ್ತರ ನೀಡಿದ್ರು. ಜೊತೆಗೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕರಾಗಿರುವಂತಹ ಶಿವಣ್ಣರವರು ಮುಂದುವರಿತಾರ ಅನ್ನೋದಕ್ಕೆ ಮಾರ್ಮಿಕವಾದಂತ ಉತ್ತರವನ್ನು ಕೊಟ್ಟರು. ಏನ ಉತ್ತರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇಲ್ಲ, ನೀವು ನಮ್ಮ ಬಳ್ಳೂರು ಬಾಬು ಅವರೇ ಕಾಣಿಸ್ತಾ ಇಲ್ಲ. ನಾವು ಸುಮಾರು ನೆರಗ ಪಂಚಾಯಿತಿಯಲ್ಲಿ ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ದೀವಿ, ಮತ್ತು TVS 50ಗಳು ಕೊಟ್ಟಿದ್ದೀವಿ ಜನಗಳಿಗೆ, ಅಂಗನವಾಡಿ ಟೀಚರ್ಗಳಿಗೆಲ್ಲ. ಎಲ್ಲ ನಾವು ದಿನ ಆಕ್ಟಿವ್ ಆಗೇ ಇದ್ದೀವಿ. ಈಗ ಕಾಂಗ್ರೆಸ್ ಪಕ್ಷದ ದುರುಳು ತಾವು ಎಲ್ಲಿ ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಕೇಳ್ತಾರೆ. ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಾವು ಮಾಡ್ತಾನೆ ಇರ್ತೀವಿ ಕಾರ್ಯಕರ್ತರು. ಈಗೇನು BJPಲಿ ಸನ್ನದಾಗ್ತಾ ಇದೆ ಅಂದರೆ ಪಕ್ಷ ಸಂಘಟನೆ ಮಾಡ್ತಾ ಇದೆ. ಈ 2028 ಚುನಾವಣೆಯಲ್ಲಿ ಯಾವ ರೀತಿ ದಿಕ್ಕ ಹೋಗ್ತಾರೆ ಬಾಬುರೆಡ್ಡಿಯವರು ಅಂತ. ನಾವು ನಮ್ಮ ಶಿವಣ್ಣನ 3 ಸತಿ ಆರಿಸಿದ್ದೀವಿ. ಅವರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಮ್ಮ ಶಿವಣ್ಣನ 3 ಸತಿ ಆರಿಸಿದ್ದೀವಿ. ಅವರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನ ಅನುಮಾನವಾಗಿ ಹೇಳೋದು ಅಲ್ಲ, ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ಕೊಂಡು ಹೋದರೆ ನೋಡೋಣ ಅಂತ.